ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಅಮ್ಮ ಏನು ಮಾಡ್ತಿದ್ಯಾ? ಸುಮ್ಮನೆ ಲ್ಯಾಪ್ಟಾಪ್ ನೋಡ್ತಾ ಇದ್ದೀನಿ. ಏನು ನೋಡ್ತಾ ಇದೆಯಾ? ಹೇಳಿದ್ನಲ್ಲೇ ನೋಡ್ತಾ ಇದ್ದೀನಿ ಸುಮ್ಮನೆ ಅಂತ. ಹೇಗೆ ಇದೆ ನಾನು ಮಾಡೋದು? ಕೊಡಿಲಿ ತೋರಿಸ್ತೀನಿ. ಇಲ್ಲೇ ಹೇಳೋ. ಕೊಡಮ್ಮ ತೋರಿಸ್ತೀನಿ. ಇಲ್ಲಿದೆಯಲ್ಲ ಬಟನು, ಇದನ್ನ ಹಿಂಗೆ ಅಮ್ಕಿದ್ರೆ ಆನ್ ಆಗುತ್ತೆ. ಏನೇ ಇದು? ಲ್ಯಾಪ್ಟಾಪ್ ಆನ್ ಮಾಡೋ ಬಟನನ್ನು ಇಲ್ಲೆಲ್ಲೋ ಮೂಲೆಯಲ್ಲಿ ಇಟ್ಟಿದ್ದಾರೆ. ಸ್ವಲ್ಪ ದೊಡ್ಡದಾಗಿ ಇಲ್ಲೆಲ್ಲಾದರೂ ಇರಬಾರ್ದಿತ್ತ? ನಮ್ಮಂಥವ್ರ ಕಣ್ಗೆ ಕನ್ನಡಕ ಇಲ್ದ ಕಾಣೋದೇ ಇಲ್ಲ ಇದು. ಅಮ್ಮ ಇದೇನು ರಾಗಿ ಮಿಷಿನ ದಪ್ಪ ಬಟನ್ ಇಡೋದಕ್ಕೆ? ಲ್ಯಾಪ್ಟಾಪ್ ಅಲ್ವಾ, ಇದು ಪುಟ್ಟದಾಗಿದೆ, ಇದಕ್ಕೆ ತಕ್ಕನಾಗಿ ಒಂದು ಪುಟಾಣಿ ಬಟನ್ ಇಟ್ಟಿದ್ದಾರೆ. ಈಗ ಇದ್ರಲ್ಲಿ ಏನು ನೋಡ್ಬೇಕು ನೀನು? ಇದು ಈ ಮೈಲು ಈ ಮೇಲ್. ಅದಕ್ಕೆ ನಗ್ಬೇಕು ನೀನು? ಅಲ್ಲ ಸರಿ, ನಮ್ಮ ಮನೇಲಿ ಎಷ್ಟು ದಿನದ ಲ್ಯಾಪ್ಟಾಪ್ ಇದೆ. ನೀನು ನಿಮ್ಮ CSP ಆಫೀಸ್ನಲ್ಲಿ ಕಂಪ್ಯೂಟರ್ ಮುಂದೆನೇ ಕೂತಿರ್ತೀಯ, ಒಂದು ಇಮೇಲ್ ಮಾಡೋದು ಕಲ್ತ್ಕೊಂಡಿಲ್ವಾ ನೀನು? ಕಲ್ತ್ಕೊಂಡಿಲ್ಲ ಕಣೆ. ಏನ್ ಕಂಪ್ಯೂಟರ್ ಮುಂದೆ ಕೂತ್ ಕೂಡ್ಲೆ ಎಲ್ಲ ಕಲ್ತ್ಕೊಂಡ್ಬಿಡ್ಬೇಕು ಅಂತಿದ್ಯಾ? ಹೇಳ್ಕೊಡು ಸುಮ್ಮನೆ. ಸರಿ, ಇದಕ್ಕಿದಾಗ ಏನು ಇಮೇಲ್ ಮಾಡೋದೆಲ್ಲ ಕಲಿಬೇಕು ಅಂತಿದ್ಯಾ? ಅದ ನಮ್ಮ ಗುರುಗಳ ಆಶ್ರಮದವರು ಅವ್ರದ್ದೇ ಒಂದು ವೆಬ್ಸೈಟ್ ಓಪನ್ ಮಾಡಿದಾರಂತೆ ಕಣೆ. ಅದರಲ್ಲಿ ಅವ್ರದ್ದು ಫೋಟೋಗಳು, ಪ್ರವಚನಗಳು ಎಲ್ಲ ಇದೆಯಂತೆ. ಅದಕ್ಕೆ ಭಕ್ತಾದಿಗಳದ್ದು ಇಮೇಲ್ ID ಎಲ್ಲ ಕಲೆಕ್ಟ್ ಮಾಡ್ಕೋತಾ ಇದ್ದಾರೆ. ಅದಕ್ಕೆ ಅವ್ರ ಪ್ರೋಗ್ರಾಮ್ ಲಿಸ್ಟೆಲ್ಲ ಕಳಿಸ್ತಾರಂತೆ ಕಣೆ. ಆದರೆ ನನ್ನ ಇಮೇಲ್ ID ಏನು ಅಂತ ನನಗೆ ಗೊತ್ತೇ ಇಲ್ಲ. ಏನೇ ನನ್ನ ಮೇಲ್ ID? ಮೇಲ್ ID ಅಂದರೆ ನೀನು ಏನು ಅನ್ಕೊಂಡಿದ್ಯಾ? ನೀವು ಹುಟ್ಟಿದ ತಕ್ಷಣ ಅದು ಹುಟ್ಬಿಡುತ್ತೆ ಅನ್ಕೊಂಡಿದ್ಯಾ? ಅಮ್ಮ, ಈ ಮೇಲ್ ID ಅನ್ನೋದನ್ನ ನಾವು ಕ್ರಿಯೇಟ್ ಮಾಡಬೇಕು. ಅದಕ್ಕೂ ಮುಂಚೆ ಇಂಟರ್ನೆಟ್ಗೆ ಕನೆಕ್ಟ್ ಆಗಬೇಕು. ಅದೆಲ್ಲಿದೆ? ಅದು ಲ್ಯಾಪ್ಟಾಪ್ನಲ್ಲೇ ಕನೆಕ್ಟ್ ಆಗಬೇಕು. ನೋಡಿ, ಇವಾಗ ಇಂಟರ್ನೆಟ್ಗೆ ಕನೆಕ್ಟ್ ಆದ್ವಿ. ಈಗ ನಿಂದು ಇಮೇಲ್ ID ನ ಕ್ರಿಯೇಟ್ ಮಾಡಬೇಕು. ಶಾರದಮ್ಮ ಅಂತ ಮಾಡ್ಲಾ? ಅದಾದ್ಮೇಲೆ ಈ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಆರೋ ಅದಕ್ಕೆ ಮೇಲೆ ಬರಬೇಕು. ಓಕೆ, ಇವಾಗ ನಿನ್ನ ಇಮೇಲ್ ID shardama@hmail.com. shardama@hmail.com. ಈಗ ನೀನು ಯಾರಿಗೆ ಬೇಕಾದ್ರೂ ಇಮೇಲ್ ಕಳಿಸ್ಬೋದು, ಯಾರು ಬೇಕಾದ್ರೂ ನಿನಗೆ ಇಮೇಲ್ ಕಳಿಸ್ಬೋದು. ಓಕೆ, ನಿನ್ನ ಪಾಸ್ವರ್ಡು ಶ್ರೀಚಿ. ಚೀಚಿ ಎಂತದೇ ಇದು? ಚೀಚಿ ಅಲ್ಲಮ್ಮ, ಶ್ರೀಚಿ. ಶ್ರೀಚಿ ಅಂದ್ರ? ಶ್ರೀ ಅಂದ್ರೆ ಶ್ರೀಕಂಠ ಮೂರ್ತಿ, ಚಿ ಅಂದ್ರೆ ಚಿದಾನಂದ, ನಿನ್ನ ಗಂಡ ನಿನ್ನ ಮಗನ ಹೆಸರು. ಸರಿ, ಈಗ ಆಯ್ತಾ? ಈಗ ಮೊದ್ಲಿಂದ ಒಂದ್ಸತಿ ಹೇಳ್ಬಿಡು. ಅಮ್ಮ, ಮೊದ್ಲಿಂದ ಎಷ್ಟು ನೀಟಾಗಿ ಹೇಳ್ಕೊಟ್ಟಿದ್ದೀನಿ. ಏನಮ್ಮ ನೀನು? ಅಲ್ವೇ, ನೀನೆಲ್ಲ ಬಟನ್ ಪಟ ಅಂತ ಒತ್ಕೊಂಡು ಹೊಟ್ಟೋದ್ರೆ ನಂಗೆ ಹೆಂಗೆ ಗೊತ್ತಾಗ್ಬೇಕು? ಅಲ್ಲಮ್ಮ, ನಾ ಹೇಳ್ಕೊಡ್ಬೇಕಾದ್ರೆ ನೀ ಕಲ್ತ್ಕೋತಿದ್ಯಾ ಅನ್ಕೊಂಡೆ ನಾನು. ನಾನು ನೋಡ್ಕೋತಾನೆ ಇದ್ದೆ. ಈಗ ತಾನೇ ಇನ್ನೂ ಲ್ಯಾಪ್ಟಾಪ್ ಬಟನ್ ಎಲ್ಲಿದೆ ಅಂತ ನೋಡ್ತಾ ಇದ್ದೀನಿ. ಓಪನ್ ಮಾಡೋದಿಕ್ಕೆ ಅಷ್ಟು ಬೇಗ ಬಂದ್ಬಿಡುತ್ತಾ? ಬುದ್ಧಿಗಿಷ್ಟ. ಏನೇ ಚಿದಾನಂದ, ಮನೇಲೇ ಇದೀಯಾ? ಹೇಗಿದ್ರ ಶಂಕರ್ ಮಾವ? ಆಫೀಸ್ ಇಲ್ವಾ ನಿಂಗೆ? ಇಲ್ಲ, ಇವತ್ತು ಆಫೀಸಿಗೆ ರಜಾ ಹಾಕಿದ್ದೀನಿ. ಶಂಕರಣ್ಣನ ನಂಗೆ ಅವ್ರು ಬರ್ತಾರೆ ಅಂತಂದ್ರೆ ಬಲ್ಗಂಡ್ ಹಾರಕ್ ಶುರುವಾಗುತ್ತೆ. ಏನಾದ್ರೂ ಒಂದು ಎಡ್ವರ್ಟ್ ಮಾಡೇ ಮಾಡ್ತಾರೆ ಅವರು. ಅಮ್ಮ, ಸುಮ್ಮನಿರ್ತೀಯಾ? ನೀನು ಅವ್ರ ತಂಗಿ, ಅವ್ರ ವಯಸ್ಸಿನಲ್ಲಿ ಅವ್ರ ಥರನೇ ಆಡ್ತೀಯ. ಸಾಕು ಸುಮ್ಮನಿರೆ. ಶಾರದಾ ಬಂದಿದ್ದಾಳ? ಇದಾರೆ, ಬನ್ನಿ. ಅಮ್ಮ, ಶಂಕರ್ ಮಾವ ಬಂದ್ರು. ಶಾರದಾ, ನಿವೇದಿತಾ, ಚೆನ್ನಾಗಿದ್ದೀರಾ? ಕೂತ್ಕೊಳ್ಳಿ. ಹೇ ಚಿದಾನಂದ, ಕೇಳೋದೇ ಮರ್ತಿದ್ದೆ. ಮೊನ್ನೆ ನಿನ್ನ ನಿರ್ಮಲಾ ಕೊಂಡಳ್ಳಿನ ನಮ್ಮ ಮನೆ ಹಿಂದೆ ದತ್ತಾತ್ರೇಯ ದೇವಸ್ಥಾನ ಪಾರ್ಕ್ ಇದೆಯಲ್ಲ, ಅಲ್ಲಿ ನೋಡಿದೆ. ಎಷ್ಟು ಕರೆದೆ, ನೀನು ತಿರುಗಿ ನೋಡಲೇ ಇಲ್ಲ.
ನನಗೂ ವಯಸ್ಸಾಗಿದೆ, ಕಿವುಡು. ನಿನಗೂ ಕಿವುಡ? ಹೌದೇನೋ ಚಿದಾನಂದ? ಅಯ್ಯೋ ಇಲ್ವಲ್ಲಮ್ಮ, ಮಾವ ಎಲ್ಲ ಕನ್ಫ್ಯೂಸ್ ಮಾಡ್ಕೊಂಡಿರ್ಬೇಕಷ್ಟೇ. ಇಲ್ಲ, ನಾನು ನಿನ್ನೆ ನೋಡಿದ್ದು. ನನಗೆ ಗೊತ್ತೋ, ನನ್ನ ಬೆನ್ನಿಂದ ನೀ ಏನೋ ಮಾಡ್ತಿದೀಯಾ. ಅಮ್ಮ, ಏನು ಮಾವ ಬಂದ ವಿಚಾರ? ನಾನು ಇವಾಗ ಒಂದು ಮುಖ್ಯವಾದ ವಿಚಾರಕ್ಕೆ ನಿಮ್ಮ ಮನೆಗೆ ಬಂದಿದ್ದೀನಿ. ಏನದು? ನಾನೀಗ ಹೇಳ್ತಿರೋ ವಿಚಾರ ಯಾರಿಗೂ ಗೊತ್ತಾಗಬಾರ್ದು, ಮುಖ್ಯವಾಗಿ ನಮ್ಮನೆಯವ್ರಿಗಂತೂ ಗೊತ್ತಾಗಲೇಬಾರ್ದು. ಯಾಕೆ? ಏನಂತ ವಿಚಾರ? ಹೇಳ್ತೀನಿ. ಈ ಸರ ನೋಡು. ಓಹ್, ಎಷ್ಟು ಚೆನ್ನಾಗಿದೆ. ಪ್ಯಾಟರ್ನ್ ಅಂತೂ ತುಂಬಾ ಚೆನ್ನಾಗಿದೆ. ನೋಡ ನಿವೇದಿತಾ. ಮಾವ, ಈ ಸರ ಯಾರ್ದು? ಈ ಸರ ನನ್ನ ಹೆಂಡತಿ ಪದ್ಮಂದು. ಪದ್ಮತ್ತೆದ? ನಿಮ್ಮ ಹತ್ರ ಎಲ್ಲಿಂದ ಬಂತು? ಇದು ಮುಂಚೆಯಿಂದಲೂ ನನ್ನ ಹತ್ತಿದೆ. ಹಿಂದೆ ಒಂದು ಸತಿ ನಮ್ಮ ಭಜನಾ ಮಂಡಳಿಲಿ ನಂಗೆ ತುಂಬ ಲಾಸ್ ಆಗಿಬಿಟ್ಟಿತ್ತು. ಅದಕ್ಕೆ ಆ ಸಾಲ ತೀರ್ಸೋಕ್ಕೆ ಪದ್ಮನ ಒಡವೆ ಎಲ್ಲ ಮಾರಿಬಿಟ್ಟೆ, ಇದೊಂದು ಸರ ಬಿಟ್ಟು. ಆದರೆ ನನಗೆ ಕಷ್ಟ ಬಂದಿದೆ, ಯಾರ ಹತ್ರನೂ ಸಾಲ ಮಾಡಿಬಿಟ್ಟಿದ್ದೀನಿ. ಅದನ್ನ ತೀರ್ಸೋಕ್ಕೆ ದುಡ್ಡು ಬೇಕು. ಶಾರದಾ, ನಿನಗೆ ಈ ಪ್ಯಾಟರ್ನ್ ಇಷ್ಟ ಆಯ್ತಾ? ಓ, ತುಂಬಾನೇ ಇಷ್ಟ ಆಯ್ತು. ಹಾಗಾದ್ರೆ ಒಂದು ಕೆಲಸ ಮಾಡು, ಈ ಸರ ಇಟ್ಕೊಂಡು ನಂಗೊಂದು ಸ್ವಲ್ಪ ದುಡ್ಡು ಕೊಡು. ಏನ್ ಶಂಕರಣ್ಣ ನೀವು? ಪದ್ಮಕ್ಕನ್ ಸರ ಅಡ ಇಟ್ಬಿಟ್ಟು ದುಡ್ಡು ಕೊಡು ಅಂತ ಕೇಳ್ತಿದ್ದೀರಲ್ಲ. ನಿಮ್ಗೇನು ಅನ್ಸೋದೇ ಇಲ್ವಾ? ಈ ವಿಷಯ ನಿಮ್ಮ ಮನೆಯವ್ರಿಗೆ ಗೊತ್ತಾದ್ರೆ ಅವ್ರಿಗೆ ಬೇಜಾರಾಗೋದಿಲ್ವಾ? ಅದಕ್ಕೆ ಆಗಲೇ ಹೇಳಿದ್ದು, ಈ ವಿಚಾರ ನಮ್ಮ ಮನೇಲಿ ಯಾರಿಗೂ ಗೊತ್ತಾಗಬಾರ್ದು ಅಂತ. ಜೊತೆಗೆ ನಾ ಪದ್ಮನ ಒಡವೆಗಳೆಲ್ಲ ಮಾಡಿದಾಗ ಇದನ್ನು ಮಾರಿದ್ದೀನಿ ಅನ್ಕೊಂಡ್ಬಿಟ್ಟಿದ್ದಾರೆ. ಈ ಸರ ಇರೋದು ಅವ್ರಿಗೆ ಗೊತ್ತೇ ಇಲ್ಲ. ಇನ್ನು ಹೊಸದಾಗಿ ಬೇಜಾರು ಮಾಡ್ಕೊಳ್ಳೋದೇನಿದೆ? ಈಗೇನು ಈ ಸರ ಇಟ್ಕೊಂಡು ದುಡ್ಡು ಕೊಡ್ತಿರೋ ಇಲ್ವೋ? ಆಗಲ್ಲ ಶಂಕರಣ್ಣ. ಅಲ್ಲ, ಪದ್ಮಕ್ಕನ್ ಮಡವೆನ ಅಡ ಇಟ್ಬಿಟ್ಟು ದುಡ್ಡು ಕೊಡು ಅಂತ ಕೇಳ್ತಿದ್ದೀರಲ್ಲ, ಆಗೋದಿಲ್ಲ. ಅಮ್ಮ, ನೀನು ಆಗಲ್ಲ ಅಂತ ಹೇಳಿದ್ರೆ ಅವ್ರು ಯಾವ ಥರ ಗಿರವಿ ಅಂಗಡಿಗೆ ಹೋಗಿ ಮಾರ್ಬಿಡ್ತಾರೆ ಇದನ್ನು. ಏನು ಮಾಡೋದೀಗ? ಏನಿಲ್ಲ, ಒಂಚೂರು ದುಡ್ಡು ಕೊಟ್ಬಿಟ್ಟು ತೊಗೊಂಬಿಡು, ಆಮೇಲೆ ಶಾಂಭವಿ ಅಕ್ಕಂಗೆ ಕೊಟ್ಬಿಡೋಣ. ಸರಿ ಶಂಕರಣ್ಣ, ಹಾಗೆ ಮಾಡೋಣ. ಹಾಗಾದರೆ ಇದನ್ನ ಇಟ್ಕೊಂಡು ದುಡ್ಡು ಕೊಡ್ತೀರಾ? ಹೌದು. ಸರಿ, ಎಷ್ಟು ಕೊಡ್ತೀರಾ? ಎಷ್ಟು ಕೊಡಬೇಕು? ಈಗ ಚಿನ್ನದ ರೇಟ್ ಜಾಸ್ತಿ ಇದೆ, ಹಳೆ ಕಾಲದ ಚಿನ್ನ. ಒಂದು 20,000 ಕೊಡಿ. 20,000ನಾ? ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲಪ್ಪ. ಮತ್ತೆ ಎಷ್ಟು ಕೊಡ್ತೀಯಾ? ಒಂದು 2,000. ಆಯಿತು, ಕೊಡು. ಚಿದಾನಂದ, 2,000 ಇದ್ರೆ ಕೊಟ್ಟಿರಾ? ಸರಿಮಾ. ನಿವೇದಿತಾ, ಅಲ್ಲಿ ನನ್ನ ಪರ್ಸ್ನಲ್ಲಿ ದುಡ್ಡಿದೆ ನೋಡು. ಬರ್ತೀನಿ. ಈ ವಿಚಾರ ನಮ್ಮ ಮನೇಲಿ ಯಾರಿಗೂ ಗೊತ್ತಾಗಬಾರ್ದು. ನಿವೇದಿತಾ, ಶಮ್ಮಿಗೆ ಹೇಳ್ಬಿಟ್ಟಿ ಆಮೇಲೆ. ಹಾಂ, ಚಿದಾನಂದ, ನೀನು ನಿರ್ಮಲಾ ಜೊತೆಲಿದ್ರು ನಾನು ಕರೆದ್ರೆ ಮಾತಾಡ್ಸು, ಪರವಾಗಿಲ್ಲ. ಹಾಂ, ಅಂಕಲ್, ಆಗ್ಲಿಂದ ನಾನು ಸರ್ಪ್ರೈಸ್ ಅಂತಾನೆ ಹೇಳ್ತಿದ್ದೀರಾ.
ನಾವ್ ಎಲ್ಲಿಗೆ ಹೋಗ್ತಿದೀವಿ ಈಗ್ಲಾದ್ರೂ ಹೇಳಿ. ಒಂದ್ ನಿಮಿಷ ತಡಿಯಮ್ಮ, ನಿಮ್ಗೆ ಗೊತ್ತಾಗತ್ತೆ. ಅಂಕಲ್ ಪ್ಲೀಸ್ ಈಗ್ಲಾದ್ರೂ ಹೇಳಿ ಅಂಕಲ್. ತುಂಬಾ ಹತ್ರನಾ ತಿಳ್ಕೊಳಕ್ಕೆ? ಒಂದ್ ನಿಮಿಷ ತಡಿ. ಇಲ್ಲ, ನೀವೀಗ ಹೇಳಲೇಬೇಕು. ಆಯ್ತು, ನಾವು ಆಸ್ಪತ್ರೆ ಕಟ್ಟಿಸ್ಬೇಕು ಅಂತ ಇದೀವಲ್ಲ, ಆ ಸೈಟ್ ಹತ್ರ ಹೋಗ್ತಾ ಇದೀವಿ. ಓ, ಅದಕ್ಕೇನಾ ನೀವ್ ಇಷ್ಟೊಂದು ಖುಷಿಯಾಗಿರೋದು? ನೋಡು, ತುಂಬಾ ದಿನದಿಂದ ಮನೆಯಲ್ಲೇ ಕೂತು 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 ಬೇಜಾರಾಗೋಗಿತ್ತು. ಇವತ್ತು ಹೊರಗಡೆ ಬಂದಿದ್ದೀವಿ, ಸ್ವಲ್ಪ ಫ್ರೆಶ್ ಅನ್ಸುತ್ತೆ. ಆಸ್ಪತ್ರೆ ಕಟ್ಟಿಸ್ಬೇಕು ಅಂತ ಇರೋ ಜಾಗಕ್ಕೆ ಹೋಗ್ಬೇಕು ಅಂತ ಬಹಳ ದಿನ ಇತ್ತು ನನಗೆ. ಆಸ್ಪತ್ರೆ ಕಟ್ಸೋದಕ್ಕೆ ನನಗೆ ಆಗ್ತಾನೆ ಇರಲಿಲ್ಲ, ಆದರೆ ಇವತ್ತು ಅದು ಸಾಧ್ಯ ಆಗ್ತಾ ಇದೆ. ಸಂತೋಷ ಆಗದೆ ಇರುತ್ತಾ? ಈ ಕಡೆ ಹೋಗಪ್ಪ. ಇದೇ ನಮ್ಮ ಸೈಟು. ನಾನು ತುಂಬಾ ದಿವಸ ಆಯ್ತು ಇಲ್ಲಿಗೆ ಬಂದು. ಈಗ ಅಕ್ಕಪಕ್ಕ ಎಲ್ಲ ತುಂಬಾ ಡೆವಲಪ್ ಆಗಿದೆ. ನನ್ನ ಆರೋಗ್ಯ ಚೆನ್ನಾಗಿದ್ದಾಗ ನಾನು ಇಲ್ಲಿ ಕ್ಲೀನ್ ಮಾಡಿಸ್ತಾ ಇದ್ದೆ. ಸೈಟ್ ಚೆನ್ನಾಗಿತ್ತು. ಹುಷಾರು ತಪ್ಪಿದ ಮೇಲೆ ಇಲ್ಲಿಗೆ ಬಂದೇ ಇಲ್ಲ. ಅದಕ್ಕೆ ಈ ಸೈಟ್ ಹೀಗಿದೆ. ವರುಣ್ನವ್ರು ಬರ್ತೀನಿ ಅಂತ ಹೇಳಿದ್ರು, ಯಾಕೆ ಬಂದಿಲ್ಲ ಇನ್ನು? ಒಂದು ನಿಮಿಷ ಫೋನ್ ಮಾಡಿ ನೋಡ್ತೀನಿ. ಹಲೋ ವರುಣ್, ನಮಸ್ಕಾರ. ಎಲ್ಲಿದ್ದೀರಾ? ಓಕೆ, ಬಂದ್ಬಿಡಿ, ನಾವು ಕಾಯ್ತಾ ಇದ್ದೀವಿ. ಓಕೆ, ಬರ್ತಾರೆ, ಇಲ್ಲೇ ಹತ್ತಿರದಲ್ಲೇ ಇದ್ದಾರಂತೆ. ವೈಷ್ಣವಿ, ಭಾಳ ದಿವಸದಿಂದ ನಾನು ನಿಮ್ಮ ಬಗ್ಗೆ, ನಿಮ್ಮ ಮನೆಯವ್ರ ಬಗ್ಗೆ ಕೇಳಬೇಕು ಅಂತ ಇದ್ದೆ. ನಮ್ಮ ಮನೆಯಲ್ಲಿ ನಿನ್ನ ಜೊತೆ ಆತ್ಮೀಯವಾಗಿ ಮಾತಾಡೋಕ್ಕೆ ಆಗ್ತಿರ್ಲಿಲ್ಲ. ಮಾತಾಡಬೇಕು ಅಂತ ಪ್ರಯತ್ನ ಮಾಡಿದಾಗೆಲ್ಲ ನಮ್ಮ ಅಣ್ಣನ ಮಕ್ಕಳು ಬರ್ತಾಯಿದ್ರು, ನಿನ್ನ ಜೊತೆ ಒರಟಾಗಿ ಮಾತಾಡ್ತಾಯಿದ್ರು, ನೀನು ಹರ್ಟಾಗಿ ಹೊರಟೋಗ್ತಾಯಿದ್ದೆ. ನಿಮ್ಮ ತಂದೆ ತಾಯಿ ಏನು ಮಾಡ್ತಾ ಇದ್ದಾರೆ? ನನ್ನ ತಾಯಿ ಹೆಸರು ಶೀಲಾ ಪ್ರಸಾದ್ ಅಂತ, ಕ್ರಿಮಿನಲ್ ಲಾಯರ್. ನನ್ನ ತಂದೆ ಕೂಡ ಕ್ರಿಮಿನಲ್ ಲಾಯರೇ. ಅವ್ರ ಹೆಸರು ಚಂದ್ರಶೇಖರ್ ಪ್ರಸಾದ್ ಅಂತ. ಓ, ಮಿಸ್ಟರ್ CSP ಅವರಲ್ವಾ? ಹೌದು. ನಿಮಗೆ ಗೊತ್ತಾ ಅವರು? ಪರ್ಸನಲಿ ಅವ್ರನ್ನ ಮೀಟ್ ಮಾಡಿಲ್ಲ, ಆದರೆ ಅವ್ರ ಬಗ್ಗೆ ತುಂಬ ಕೇಳಿದ್ದೀನಿ. ತುಂಬ ಫೇಮಸ್ ಲಾಯರು. ನೀನು ಅವ್ರ ಮಗಳು ಅಂತ ಕೇಳಿ ನನಗೆ ತುಂಬ ಸಂತೋಷ ಆಗ್ತಾಯಿದೆ. ಅವ್ರ ಬಗ್ಗೆ ನನಗೆ ತುಂಬ ಗೌರವ ಇದೆ. ತುಂಬ ಸ್ಟ್ರಿಕ್ಟ್ ಮನುಷ್ಯ ಅಂತ ಕೇಳಿದ್ದೆ, ಹೌದಾ? ಸ್ಟ್ರಿಕ್ಟು ಅನ್ನೋದಕ್ಕಿಂತ ಅವ್ರಿಗೆ ಸ್ವಲ್ಪ ಕೋಪ ಜಾಸ್ತಿ. 1 ಸೆಕೆಂಡ್ ಕೋಪ ಮಾಡ್ಕೋತಾರೆ, ತಕ್ಷಣ ಜೋಕ್ ಮಾಡಿಬಿಡ್ತಾರೆ. ಅವ್ರ ಮೂಡ್ ಹೀಗೆ ಅಂತ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಅಂಕಲ್. ಕೆಲವು ಸಾರಿ ಅವ್ರಿಗೆ ಜೋಕ್ ಹೇಳೋಕ್ಕೂ ಭಯ ಆಗುತ್ತೆ, ಗೊತ್ತಾ? ಯಾಕೆಂದರೆ ಅವರು ಜೋಕಿಗೆ ನಗ್ತಾರ ಅಥವಾ ಇದು ಸಿಲ್ಲಿ ಜೋಕ್ ಅಂತ ಬೈದ್ಬಿಡ್ತಾರ ಅಂತಲೂ ಭಯ ಆಗುತ್ತೆ. ನಿಮ್ಮ ತಾಯಿ ಹೆಸರು ಕೂಡ ಕೇಳಿದ್ದೀನಿ, ಶೀಲಾ ಪ್ರಸಾದ್ ಅಂತ. ತುಂಬ ಫೇಮಸ್ ಲಾಯರ್ ಅವರು ಕೂಡ. ಇಬ್ಬರದು ಲಾಯರ್ಸ್ ಪ್ರೊಫೆಷನ್ನು. ಅವರಿಬ್ಬರು ಎಷ್ಟೋ ಕೇಸ್ಗಳಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ, ಡಿಫೆನ್ಸ್ ಲಾಯರ್ ಆಗಿ ವಾದ ಮಾಡ್ತಾರೆ. ಆದರೆ ಅದನ್ನೆಲ್ಲ ಮರೆತು ಮನೆಯಲ್ಲಿ ಗಂಡ ಹೆಂಡತಿಯಾಗಿ ಅನ್ಯೋನ್ಯವಾಗಿರ್ತಾರೆ ಅಂದರೆ ತುಂಬ ಸಂತೋಷ ಆಗುತ್ತೆ. ಹೌದು ಸರ್, ನೀವು ಹೇಳೋ ಹಾಗೆ ಅವರಿಬ್ಬರು ಒಟ್ಟಿಗಿದ್ದಿದ್ರೆ ಚೆನ್ನಾಗಿರೋದು. ಅಪ್ಪ ಅಮ್ಮ ಇಬ್ಬರು ಲಾಯರ್ಸ್, ಸಕ್ಸಸ್ಫುಲ್ ಲಾಯರ್ಸ್. ಅದ್ರ ಪರಿಣಾಮವಾಗಿ ಇವತ್ತು ನಾನು, ನನ್ನ ತಂಗಿ ವೈದೇಹಿ, ನನ್ನ ತಂದೆ ತಾಯಿ ಜೊತೆ ಒಟ್ಟಿಗೆ ಒಂದೇ ಮನೇಲಿರಬೇಕು ಅಂತ ಹಂಬಲಿಸ್ತಿರೋದು. ಅಂದರೆ ನನಗೆ ಅರ್ಥ ಆಗಲಿಲ್ಲ. ಅಪ್ಪ ಅಮ್ಮನ ಮಧ್ಯೆ ಕೆಲವು ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಇವೆ. ಅಪ್ಪಂಗೆ ಆದರ್ಶ, ಸತ್ಯ ಇದೇ ಮುಖ್ಯ. ಯಾರಾದರೂ ಬಡವರು ಕೇಸ್ ತೊಗೊಂಡು ಬಂದರೆ
ಅದನ್ನು ಉಚಿತವಾಗಿ ದುಡ್ಡಿಸ್ಕೊಳ್ದೆ ನಡೆಸೋರು. ಹಾಗಂತ ಅಮ್ಮಂಗೆ ಆದರ್ಶ ಇಲ್ಲ ಅಂತಲ್ಲ, ಆದರೆ ಅಮ್ಮಂಗೆ ನನ್ನನ್ನು ನನ್ನ ತಂಗಿ ವೈದೇಹಿನ ಚೆನ್ನಾಗಿ ಓದಿಸ್ಬೇಕು ಅನ್ನೋದಿತ್ತು. ಅದಕ್ಕೆ ದುಡ್ಡು ಬೇಕಾಗೋದು. ಅದನ್ನು ಅಪ್ಪನ ಕೈಲಿ ಪೂರೈಸೋಕ್ಕಾಗ್ತಿರ್ಲಿಲ್ಲ. ಅಮ್ಮ ತುಂಬ ಪ್ರಾಗ್ಮ್ಯಾಟಿಕ್. ಹಾಗಾಗಿ ಅವರಿಬ್ಬರ ನಡುವೆ ಯಾವಾಗಲೂ ಜಗಳ ಆಗೋದು. ಏಳೆಂಟು ವರ್ಷದ ಹಿಂದೆ ಹೀಗೆ ಯಾವುದೋ ಒಂದು ಕೇಸ್ ವಿಚಾರವಾಗಿ ಇಬ್ಬರು ಜಗಳ ಮಾಡಿಕೊಂಡ್ರು. ಅವತ್ತು ಜೋರು ಮಳೆ. 1 ಗಂಟೆಗಳ ಕಾಲ ಜಗಳ ಆಡಿದ್ರು. ಆಮೇಲೆ ಆ ಮಳೆನಲ್ಲೇ ಅಪ್ಪ ಮನೆ ಬಿಟ್ಟು ಹೊರಟೋದ್ರು. ನಾನು ಎಷ್ಟೇ ಹೇಳಕ್ಕೆ ಪ್ರಯತ್ನ ಪಟ್ಟರು ಅವ್ರು ನನ್ನ ಮಾತೇ ಕೇಳಲಿಲ್ಲ. ನಮ್ಮೆಲ್ಲರೂ ಬಿಟ್ಟು ಹೋದರು. ಆಗ ನಾನು PUC ಓದ್ತಿದ್ದೆ. ಅಪ್ಪನ ಕಂಡ್ರೆ ನಂಗೆ ತುಂಬ ಪ್ರೀತಿ. ಅವ್ರ ಮನೆ ಬಿಟ್ಟು ಹೋದಾಗ್ಲಿಂದ ನಾನು ಅವ್ರನ್ನ ತುಂಬ ಮಿಸ್ ಮಾಡ್ಕೋತಿದ್ದೆ. ಅದಕ್ಕೆ ಮನೇಲಿರೋಕ್ಕಾಗದೆ ನಮ್ಮೂರಲ್ಲೇ ಮೆಡಿಕಲ್ ಸೀಟ್ ಸಿಕ್ಕಿದ್ರು ಬೇರೆ ಊರಿಗೆ ಹೋಗಿ ಹಾಸ್ಟೆಲಲ್ಲಿದ್ದೆ. ನನ್ನ ತಂದೆ ತಾಯಿ ಈಗಲೂ ಬೇರೆನೇ ಇದ್ದಾರೆ. ಒಬ್ರಿಗೊಬ್ರು ಸಿಕ್ಕಿದ್ರು ಅವ್ರು ಮಾತಾಡಲ್ಲ. ನಾನು ಓದ್ ಮುಗಿದ್ಮೇಲೆ ಅಪ್ಪನ ಮೀಟ್ ಮಾಡೋಕ್ಕೆ ಈಗ ಆಫೀಸ್ಗೆ ಹೋಗ್ತಿರ್ತೀನಿ. ನನ್ನ ಬೇಸರ ಎಲ್ಲ ಹೇಳ್ಕೊತೀನಿ. ಅವರು ನಂಗೆ ಸಮಾಧಾನ ಮಾಡ್ತಿರ್ತಾರೆ. ಆದರೆ ಅಪ್ಪ ಅಮ್ಮ ಒಟ್ಟಿಗಿರೋದನ್ನು ನಾನು ಈಗಲೂ ತುಂಬ ಮಿಸ್ ಮಾಡ್ಕೋತೀನಿ. ಸಮಾಧಾನ ಮಾಡ್ಕೊಬಿಟ್ಟ, ಕಣ್ಣೋರ್ಸ್ಕೊ. ಸಾರಿ ಪುಟ್ಟ, ಇದನ್ನೆಲ್ಲ ಕೇಳಿ ನಾನು ನಿಂಗೆ ಹರ್ಟ್ ಮಾಡಿದೆ ಅನ್ಸುತ್ತೆ. ಹಾಗೇನಿಲ್ಲ ಸರ್, ನಾನು ಇದನ್ನೆಲ್ಲ ಯಾರಿಗೂ ಹೇಳಕ್ಕೆ ಹೋಗಲ್ಲ. ನೀವು ಕೇಳಿದ ತಕ್ಷಣ ಹೇಳ್ಕೋಬೇಕು ಅನ್ನಿಸ್ತು, ಹೇಳಿದೆ. ಸಮಾಧಾನ ಆಯಿತು. ವೈಷ್ಣವಿ, ನಿನಗೆ ತುಂಬ ಒಳ್ಳೆ ಮನಸ್ಸು. ನಿನಗೆಲ್ಲ ಒಳ್ಳೆಯದೇ ಆಗುತ್ತೆ. ಈಗ ನೋಡು, ನೀನು ಬಂದೆ, ನನಗೆ ಮಗಳು ಸಿಕ್ಕಿದಾಗಾಯ್ತು. ಜೊತೆಗೆ ನಾನು ಎಷ್ಟೋ ವರ್ಷದಿಂದ ಆಸ್ಪತ್ರೆ ಕಟ್ಟಿಸ್ಬೇಕು ಅಂತಿದ್ದ ಕನಸು ನನಸಾಯ್ತು. ನೀನು ನನಗೆ ತುಂಬ ಲಕ್ಕಿ ಪುಟ್ಟ. ನಿನಗೂ ಅಷ್ಟೇ. ನಿಮ್ಮ ತಂದೆ ತಾಯಿ ಕೂಡ ಒಂದಿನ ಸರಿ ಹೋಗಿ ಒಟ್ಟಿಗೆ ಇರ್ತಾರೆ. ಒಂದಲ್ಲ ಒಂದಿನ ನಿಮ್ಮ ತಂದೆ ತಾಯಿ ಕೂಡ ಸರಿ ಹೋಗ್ತಾರೆ. ಡೋಂಟ್ ವರಿ. ಅಂಕಲ್, ವರುಣ್ ಅವ್ರು ಬಂದರು. ಹಲೋ ಸರ್. ಹಲೋ, ನಮಸ್ಕಾರ ಮೇಡಮ್. ಸಾರಿ ಸರ್, ಬರೋ ಸ್ವಲ್ಪ ಲೇಟ್ ಆಯಿತು. ಪರವಾಗಿಲ್ಲ, ಇಟ್ಸ್ ಓಕೆ. ಅಂಕಲ್, ವರುಣ್ ಅವ್ರು ಹೇಳಿದ್ದು ಸರಿಯಾಗೇ ಇದೆ. ಸೈಟು ಒಳ್ಳೆ ಲೊಕೇಶನ್ನಲ್ಲೇ ಇದೆ. ನಾನು ನೋಡಿದ ಹಾಗೆ ಸುತ್ತಮುತ್ತ 5 ಕಿಲೋಮೀಟ್ರಲ್ಲಿ ಹಾಸ್ಪಿಟಲ್ ಯಾವುದೂ ಇಲ್ಲ. ಹೌದು ಮೇಡಮ್, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಆಗ್ತಾ ಇರೋದು ನಿಮ್ಮದೇ ಮೊದಲು. ಹೌದು. ಈ ಸೈಟ್ ಪ್ಲ್ಯಾನ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ಶ್ಯೂರ್ ಸರ್, ಬನ್ನಿ. ಮೇಡಮ್, ನೀವು ಹೇಳಿದ್ದೆಲ್ಲ ಫೆಸಿಲಿಟೀಸ್ನ ಇನ್ಕ್ಲೂಡ್ ಮಾಡಿಕೊಂಡು ಈ ಪ್ಲ್ಯಾನ್ ರೆಡಿ ಮಾಡಿದ್ದೀನಿ. ಇದಕ್ಕೇನಾದರೂ ಸೇರಿಸಬೇಕು ಅಂತಂದರೆ ಅಥವಾ ಏನಾದರೂ ಚೇಂಜಸ್ ಬೇಕು ಅಂದರೆ ಹೇಳಿ, ಮಾಡ್ಕೋತೀನಿ. ಓಕೆ ಸರ್, ಮೇನ್ ಎಂಟ್ರೆನ್ಸು ಪೂರ್ವ ಭಾಗದಲ್ಲಿ ಇರ್ತೀವಿ ನೋಡಿ ಸರ್. ಇಲ್ಲಿದೆ ಎಂಟ್ರೆನ್ಸ್. ಇನ್ನೊಂದು ಎಂಟ್ರೆನ್ಸು ನಾರ್ತಲ್ಲಿ ಇರುತ್ತೆ ಸರ್. ಅದ್ರ ಪಕ್ಕದಲ್ಲಿ ಒಂದು ಎಮರ್ಜೆನ್ಸಿ ವಾರ್ಡ್ ಇರುತ್ತೆ. ಆ ಎಮರ್ಜೆನ್ಸಿ ವಾರ್ಡ್ ಪಕ್ಕದಲ್ಲೇ OPD ಕೂಡ ಇರುತ್ತೆ ಸರ್. ಸರ್, ಪಾರ್ಕಿಂಗು ಬೇಸ್ಮೆಂಟಲ್ಲಿರುತ್ತೆ. ಆದರೆ 2-3 ಆಂಬ್ಯುಲೆನ್ಸ್ ನಿಲ್ಲಿಸೋದಕ್ಕೋಸ್ಕರ ಎಮರ್ಜೆನ್ಸಿ ವಾರ್ಡ್ ಎಂಟ್ರೆನ್ಸ್ ಪಕ್ಕದಲ್ಲಿ ಸ್ವಲ್ಪ ಜಾಗನೂ ಬಿಟ್ಟಿರ್ತೀವಿ ಸರ್. ಸರ್, ಎಂಟ್ರೆನ್ಸಲ್ಲಿ ರಿಸೆಪ್ಷನ್ ಇರುತ್ತೆ. ರಿಸೆಪ್ಷನ್ ಪಕ್ಕದಲ್ಲೇ ಲಾಬಿ ಕೂಡ ಇರುತ್ತೆ ಸರ್. ಮತ್ತು 2ನೇ ಫ್ಲೋರ್ ಹೋಗೋದಕ್ಕೆ ಮೆಟ್ಲು ಇರುತ್ತೆ, ಜೊತೆಗೆ ಎಲಿವೇಟರ್ ಕೂಡ ಇರುತ್ತೆ ಸರ್. ಸರ್, 2ನೇ ಫ್ಲೋರಲ್ಲಿ ಆಪ್ರೇಷನ್ ಥಿಯೇಟರು, ಆಮೇಲೆ ಲೇಬರ್ ವಾರ್ಡು, ICU ಮತ್ತೊಂದಷ್ಟು ವಾರ್ಡ್ಗಳಿರುತ್ತೆ ಸರ್.
ಥರ್ಡ್ ಫ್ಲೋರಲ್ಲಿ ಮೇಲ್ ವಾರ್ಡು, ಫೀಮೇಲ್ ವಾರ್ಡು ಮತ್ತು ಲ್ಯಾಬ್ಗಳಿರುತ್ತೆ. ಇನ್ನು ಫೋರ್ತ್ ಫ್ಲೋರಲ್ಲಿ ಕಾಫಿ ಶಾಪ್ ಮತ್ತು ಜಿಮ್ ಇರುತ್ತೆ ಸರ್. ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ ಮಾಡೋಕ್ಕೆ ಒಂದು ಕಾನ್ಫರೆನ್ಸ್ ಹಾಲ್ ಬೇಕಾಗತ್ತೆ. ಕಾನ್ಫರೆನ್ಸ್ ಹಾಲು ಮೇಡಮ್ ಇಲ್ಲಿ ಸೆಕೆಂಡ್ ಫ್ಲೋರಲ್ಲಿ ಇನ್ಕ್ಲೂಡ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಪ್ಲೇಸ್ ಇದೆ, ಇಲ್ಲಿ ಇನ್ಕ್ಲೂಡ್ ಮಾಡ್ಕೋಬೋದು. ಓಕೆ, ಪ್ಲ್ಯಾನ್ ಏನೋ ಚೆನ್ನಾಗಿದೆ, ಆದರೆ ಇದ್ರ ಒಟ್ಟು ಎಸ್ಟಿಮೇಟ್ ಎಷ್ಟಾಗ್ಬೋದು ಸರ್? 4 ಫ್ಲೋರ್ಗಳ ಕಾಸ್ಟ್ ನಿಮಗೆ 11 ಕೋಟಿ ರೂಪಾಯಿ ಆಗುತ್ತೆ. 11 ಕೋಟಿ? ನಾನು ಸೈಟ್ ಮಾರಿದ್ರೆ ಅದರಿಂದ ಬರೋದು 12 ಕೋಟಿ. ಆಸ್ಪತ್ರೆ ಎಕ್ವಿಪ್ಮೆಂಟ್ಸ್ಗೆ ಇನ್ನೂ 2 ಕೋಟಿ ಬೇಕಾಗುತ್ತಲ್ಲ ಸರ್? ಹಾಗಾದರೆ ನೀವೊಂದು ಕೆಲಸ ಮಾಡ್ಬೋದು. ಈ ರೀಕ್ರಿಯೇಷನಲ್ ಫೆಸಿಲಿಟೀಸ್ ಅಂದರೆ ಜಿಮ್ಮು, ಕಾಫಿ ಶಾಪು, ಅದನ್ನು ಬಿಟ್ಟರೆ 3 ಫ್ಲೋರಲ್ಲೇ ಆಸ್ಪತ್ರೆನ ಚೆನ್ನಾಗಿ ಕಟ್ಟಿಸ್ಬೋದು ಸರ್. ಆದರೆ ಎಸ್ಟಿಮೇಟ್ ಎಷ್ಟಾಗುತ್ತೆ? 3 ಫ್ಲೋರು ಅಂದರೆ ಸರ್, ಒಂದು ನಿಮಿಷ. ಹಾಂ ಸರ್, 9 ಕೋಟಿಲೇ ಮುಗಿಯುತ್ತೆ ಸರ್. ಗುಡ್. ನೀನೇನು ಹೇಳ್ತೀಯ ವೈಷ್ಣವಿ? ವರುಣ್ ಅವ್ರು ಹೇಳ್ದಾಗ ಮಾಡಿದ್ರೆ ಬೆಟರ್ ಅನ್ಸುತ್ತೆ ಅಂಕಲ್. ಈಗ ಸದ್ಯಕ್ಕೆ 3 ಫ್ಲೋರ್ ಕಟ್ಸೋಣ, ಆಮೇಲೆ ಇನ್ನೊಂದು ಫ್ಲೋರ್ ಕಟ್ಸಿದ್ರಾಯ್ತು. ಸರಿ ವರುಣ್, ನೀವು ಸದ್ಯಕ್ಕೆ 3 ಫ್ಲೋರ್ಗೆ ಪ್ಲ್ಯಾನ್ ಮಾಡಿ. ಸರಿ ಸರ್, 3 ಫ್ಲೋರ್ಗೆ ಪ್ಲ್ಯಾನ್ ಮಾಡಿಕೊಂಡು ಮೇಡಮ್ ಹೇಳಿದ ಚೇಂಜಸ್ನ ಇನ್ಕ್ಲೂಡ್ ಮಾಡಿಕೊಂಡು ಒಂದು ಬ್ಲೂ ಪ್ರಿಂಟ್ನ ರೆಡಿ ಮಾಡ್ಕೊಂಡು ಬರ್ತೀನಿ. ಆಯಿತು, ನೀವು ಕೆಲಸ ಶುರು ಮಾಡಿ, ನಾನು ನಿಮ್ಗೆ ಸ್ವಲ್ಪ ಅಡ್ವಾನ್ಸ್ ಕೊಡ್ತೀನಿ. ಸರಿ ಸರ್. ವೈಷ್ಣವಿ, ಇಲ್ಲಿ ಚೆಕ್ ಬುಕ್ ಇದೆ, ಸ್ವಲ್ಪ ತೊಗೊಂಡ್ಬರ್ತೀನಿ. ಹಾಂ ಅಂಕಲ್. ತಗೊಳ್ಳಿ, ಇದರಲ್ಲಿ 15 ಲಕ್ಷ ಇದೆ, ನೀವು ಕೆಲಸ ಶುರು ಮಾಡಿ. ಥ್ಯಾಂಕ್ ಯು ಸರ್. ಸರಿ, ನಾನು ಇನ್ನು ಹೊಡ್ತೀನಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಬರ್ತೀನಿ ಮೇಡಮ್.